ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಮನೆ ವಿಡಿಯೋ. ಇದೇ ನೋಡಿ ನಮ್ಮ ಮನೆ. ನಾನು ಒಂದು ವಿಡಿಯೋದಲ್ಲಿ ಮನೆ ವಿಡಿಯೋ ಮಾಡಿದ್ದೆ, ಅದು ತುಂಬ ಜನ ನೋಡಿದ್ದಾರೆ. ಇನ್ನು ಸ್ವಲ್ಪ ಜನ ಈಗ ಬಂದಿರೋರು, ನಮ್ಮ ಚಾನಲ್ಗೆ ಹೊಸ್ದಾಗಿ ಈಗ ಬಂದಿರೋರು ನೋಡಿಲ್ಲ. ಹಾಗಾಗಿ ನೀವು ನೋಡಲಿ ಅಂತಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇದು ಹಳೆ ಮನೆನಾ, ಹಳೆ ಮನೆಯಲ್ಲೇ ಇದ್ದೀರಾ, ಮತ್ತು ಹೊಸ ಮನೆಯಲ್ಲಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಕ್ಲಾರಿಟಿ ಕೊಡೋಣ ಅಂತಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಒಂದು ವಿಡಿಯೋದಲ್ಲಿ ಚಪ್ಪರ ಬಿದ್ದೋಗಿದೆ ಅಂತ ಹೇಳಿದೆ. ಅದರಲ್ಲಿ ಚಪ್ಪರ ಬಿದ್ದೋಗಿದೆ ಅಂತ ನಾನು ಹೇಳಿದ್ದೆ, ಮತ್ತು ಅವರು ಮನೆ ಬಿದ್ದೋಗಿದೆಯಾ, ಮನೆ ಬಿದ್ದೋಗಿ ಮತ್ತೆ ಎಲ್ಲಿದ್ದೀರಾ ಈಗ ಅಂತ ಎಲ್ಲ ಕಮೆಂಟ್ ಮಾಡಿದರು. ಆ ಚಪ್ಪರ ಒಂದೇ ಬಿದ್ದೋಗಿರೋದು, ಮನೆ ಏನು ಬಿದ್ದೋಗಿಲ್ಲ, ಮನೆ ಹಂಗೆ ಇದೆ. ಚಪ್ಪರ ಬಿದ್ದೋಗಿತ್ತು, ಹಂಗೆ ಕಟ್ಟಿದ್ವಿ. ಈಗ ಮನೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಇದೇ ನಮ್ಮ ಮನೆ. ನಮ್ಮ ಮನೆ ಅಂತಂದರೆ ಗುಡಿಸ್ಲು ಮನೆ, ನಮ್ಮದು ಗರಿ ಗುಡಿಸ್ಲು. ಇದು ಮನೆ ಕಟ್ತಾ ಇದ್ದೀವಿ ನಾವು, ಪಾಯ ಆಗಿದೆ ಅಷ್ಟೇ. ಇನ್ನು ನೀವು ನೋಡಿಲ್ಲ ಅಂತಂದರೆ ನೋಡಿ. ಮತ್ತು ನಿಮ್ಮೆಲ್ಲರಿಗೂ ಕ್ಲಾರಿಟಿ ಕೊಡೋಣ ಅಂತಂದು ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಮತ್ತು ಏನೋ ಹಗ್ಲಕ್ಕೂ ಮನೆ ವಿಡಿಯೋ ಮಾಡ್ತಾರೆ ಅಂದ್ಕೋಬೇಡಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡಿದ್ದೀನಿ. ಅದು ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ದಾರೆ, ಅದಕ್ಕೆ ಒಂದು ವಿಡಿಯೋ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತಂದು ವಿಡಿಯೋ ಮಾಡಿದ್ದೀನಿ. ಈಗ ಮನೆ ಎಲ್ಲ ನೋಡಿದ್ರಲ್ಲ, ಮನೆ ಎಲ್ಲ ಆ ಥರ ಇದೆ. ಈಗ ಈ ಕಡೆ ನಾವು ಪಾತ್ರೆ ಎಲ್ಲ ತೊಳಿತೀವಿ, ಬಟ್ಟೆ ಎಲ್ಲ ತೊಳೆಯೋ ಕಡೆ ಈಗ ಗಿಡಗಳು ಹಾಕಿದ್ವಿ. ನಮ್ಮ ಯಜಮಾನ್ರಿಗೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಹಾಗಾಗಿ ಒಂದು 7-8 ನುಗ್ಗೆ ಸೊಪ್ಪಿನ ಗಿಡಗಳು ಇದ್ದಾವೆ. ನೋಡ್ತಾ ಇರ್ಬೋದು, ವಾರಕ್ಕೆ 1-2 ಸಲ ಆದರೂ ನುಗ್ಗೆ ಸೊಪ್ಪು ಸಾಂಬಾರು ಮಾಡಿಸ್ಕೊಂಡು ತಿಂತಾರೆ ಅವರು. ನೋಡಿ ಹಿಂದ್ಗಡೆ ಈ ಥರ ಇದೆ. ಶಾದ್ರೆ ಜಾಸ್ತಿ ಹುಲ್ಲೆಲ್ಲ ಚೆನ್ನಾಗಿ ಜಾಸ್ತಿ ಬೆಳೆದೋಗಿದೆ. ಅದು ರಾಗಿ ಹುಲ್ಲದು, ಅದು ಹಂಗೆ ಇರಲಿ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ. ನಾನು ಒಂದ್ಸಲಿ ರಾಗಿ ಎಲ್ಲ ತೊಳೆದಿದ್ದೆ, ಅದು ನೀರೆಲ್ಲ ಆ ಕಡೆ ಹಾಕಿದ್ದೆ, ಹಾಗಾಗಿ ರಾಗಿ ಎಲ್ಲ ಬಿಟ್ಟಿದೆ. ಇನ್ನು ಅದನ್ನು ತೆಗಿಯೋಕೆ ಹೋಗಿಲ್ಲ ಅವ್ರು, ಹಂಗೆ ಇರಲಿ ಬಿಡು ಏನಾಗಲ್ಲ ಅಂತ ಹೇಳಿದ್ರು. ಮತ್ತು ಕರ್ಬೇವಿನ ಗಿಡ ಮತ್ತು ಪರಂಗಿ ಗಿಡ ಈ ಥರ ಎಲ್ಲ ಗಿಡಗಳು ಇದ್ದಾವೆ. ಮತ್ತು ಇದೇ ನಮ್ಮ ಸೈಟೆಲ್ಲ ದೊಡ್ಡ ದೊಡ್ಡ ಗಿಡಗಳೇನು ಹಾಕ್ಕೊಂಡಿಲ್ಲ, ಇದು ಬೇರೆಯವ್ರದ್ದು ಸೈಟು. ಇನ್ನು ನಾವು ಇಲ್ಲಿ ನೀರು ಕಾಸೋದು ಇಷ್ಟೇ ನೋಡಿ ಗಿಡಗಳು. ಈಗ ಈ ಥರ ಇದೆ ಮನೆಯೆಲ್ಲ. ಇಲ್ಲಿ ಸ್ವಲ್ಪ ಹಿಂಗೆ ಸಿಮೆಂಟ್ ಮಾಡ್ಕೊಂಡಿದ್ವಿ, ಪಾತ್ರೆ ಎಲ್ಲ ತೊಳಿತೀವಿ, ಮತ್ತು ಇಲ್ಲಿ ಬಟ್ಟೆ ಎಲ್ಲ ಒಗೆಯೋದು. ಮತ್ತು ನೋಡ್ತಾ ಇರ್ಬೋದು, ಈ ಥರ ಇದೆ. ಈಗ ಒಳಗಡೆ ನೋಡಿ, ಇಲ್ಲೇ ನಾವು ಮಳೆ ಏನು ಬಂದಿಲ್ಲ ಅಂತಂದರೆ ಇಲ್ಲೇ ಅಡುಗೆ ಮಾಡೋದು. ಚಪ್ಪರ ಇದೆಯಲ್ಲ, ಚಪ್ಪರದಡೆ ಮಾಡ್ತೀವಿ. ಮಳೆ ಏನು ಬರಲಿಲ್ಲ ಅಂತಂದರೆ ಒಳಗಡೆ ಗ್ಯಾಸ್ ಮೇಲೆ ಮಾಡ್ತೀವಿ. ಈಗ ನೋಡಿ ಮನೆ ಇಲ್ಲಿ ಈ ಥರ ಇದೆ ನಮ್ಮದು. ಒಂದು ಸುಮ್ಮನೆ ಹಾಲು ಮತ್ತು ಇದು ಕಡ್ಪಕಲ್ಲು ಬರ್ತಾವಲ್ಲ, ಅದು ಸೈಡ್ ಸುತ್ತ ಕಡ್ಪಕಲ್ಲು ನಿಲ್ಲಿಸ್ಕೊಂಡು ಮೇಲೆ ಸ್ವಲ್ಪ ಸೀಟು ಮತ್ತು ಸ್ವಲ್ಪ ಟಾರ್ಪಲ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ. ನಾ ಸುತ್ತ ಸೈಡು 2 ಸೈಡು ಗ್ಯಾಪ್ ಇರೋದಕ್ಕೆ ಗರಿ ಹಾಕಿದ್ವಿ. ಇಷ್ಟೇ, ನಮ್ಮದೇನು ದೊಡ್ಡದು ಅರಮನೆ ಏನಲ್ಲ, ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು. ಇಷ್ಟೇ ನಮ್ಮ ಪುಟ್ಟ ಫ್ಯಾಮ್ಲಿ, ನಾವು ಮತ್ತು ನಮ್ಮ ಯಜಮಾನ್ರು 2 ಮಕ್ಕಳು ಅಷ್ಟೇ. ಈ ಪುಟ್ಟ ಫ್ಯಾಮ್ಲಿ ನಮ್ಮದು, ಹಾಗಾಗಿ ಇಷ್ಟೇ ಇರೋದು. ಇನ್ನು ಮನೆ ಕಟ್ತಾ ಇದ್ವಿ. ಇದು ಮನೆ ಇದನ್ನು ಕಟ್ಟಿ ಗುಡ್ಲು ಕಟ್ಟಿ ಒಂದು ಎಷ್ಟು ವರ್ಷ, ಒಂದು 3 ವರ್ಷ ಆಗಿದೆ. ಮೊದಲು ನಾವು ಬಾಡಿಗೆ ಮನೇಲಿದ್ವಿ, ಮತ್ತು ಇಲ್ಲಿ ಗುಡಿಸ್ಲಲ್ಲಿದ್ವಿ. ಈಗ ಇಷ್ಟೇ. ಈಗ ನೋಡ್ತಾ ಇರ್ಬೋದು, ಇದೆ ನಮ್ಮ ಮನೆಯೇ. ಇದು ಗುಡಿಸ್ಲು ಮನೆ ಆಗಿರೋದ್ರಿಂದ ಈ ಥರ ಹಳೆಯ ಮನೆ ಥರ ಕಾಣಿಸುತ್ತೆ ಅಷ್ಟೇ. ಇದು ಕಟ್ಟಿ ಒಂದು 3 ವರ್ಷ ಆಗಿದೆ ಅಷ್ಟೇ. ಈಗ ಇನ್ನೂ ಸ್ವಲ್ಪ ದಿನ ತಡ ನಾವು ಮನೆ ಕಟ್ಟೋದು, ಪಾಯ ಆಗಿದೆ ಅಷ್ಟೇ. ನಮ್ಮ ಮನೆ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಅದ್ರಾಗೆ ರಿಪ್ಲೈ ಮಾಡೋಕ್ಕೆ ಜಾಸ್ತಿ ಕ್ಲಾರಿಟಿ ಸಿಗೋದಿಲ್ಲ ರಿಪ್ಲೈ ಮಾಡಿದ್ರೆ. ಹಾಗಾಗಿ ಒಂದು ವಿಡಿಯೋ ಇರಲಿ ಅಂತ ವಿಡಿಯೋ ಮಾಡಿದೆ. ಇಷ್ಟೇ, ನಮ್ಮ ಗುಡಿಸ್ಲು ಮನೆ ಹೇಗೆ ಅನ್ನಿಸ್ತು ಅಂತ ಮರಿದೆ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.